ಇದಲ್ಲಿ ನೋಡಿದ್ರಲ್ಲ, ಇಲ್ಲೇ ಬಂದು ಸ್ಟಾಪ್ ಮಾಡಿದೆ ಗಾಡಿನ. ಸ್ಟಾಪ್ ಮಾಡ್ಬಿಟ್ಟು ಲೋಡ್ಗೆ ಹೋದಾಗ ಲೋಡ್ ಎಲ್ಲ ಮಾಡ್ಕೊಟ್ರು ಜಲ್ದಿನೇ. ಅದೆಲ್ಲ ಒಂದೊಂದು ಚಿಕ್ಕ ಚಿಕ್ಕ ಬಾಕ್ಸ್ಗಳು, ಇದೇ ಕಂಪ್ನಿ ಅದು. ನೈಟಲ್ಲಿ ಲೋಡ್ ಆಗಲ್ಲ, ಬೆಳಗ್ಗೆನೆ ಅಂತ ಹೇಳಿದ್ರು. ಮಧ್ಯಾಹ್ನ ಆಗೋಯ್ತು ಸುಮಾರು. ಹಗ್ಗ ಟಾರ್ಪಲ್ ಎಲ್ಲ ಹಾಕೋ ವರ್ಷದಿಗೆ ಕರೆಕ್ಟ್ ಆಗಿ 3:30. UA ಬಿಲ್ ಎಲ್ಲ ಕೊಡ್ತೀನಿ ಅಂತ ಹೇಳಿದ್ರು. ಅಲ್ಲೇ ವೆಯ್ಟ್ ಮಾಡಪ್ಪ, UA ಬಿಲ್ ಬರ್ತಾ ಇದೆ ಅಂದ್ರು. ಸರಿ ಆಯ್ತು ಸರ್, ಜಲ್ದಿ ಕೊಡಿ, ನಾನು ಹೋಗ್ಬೇಕು ಅಂದೆ. ಆಮೇಲೆ ಅವರೇ ತಂದ್ಕೊಟ್ರು UA ಬಿಲ್ ಎಲ್ಲ ಇಸ್ಕೊಂಡು. ಅಲ್ಲಿಂದ ಬಿಲ್ ಇಸ್ಕೊಂಡು ಪಾಲ್ಟಿಗೆ ಫೋನ್ ಹಾಕ್ದೆ ಗುರು, ಇವಾಗ ಬಿಡ್ಬೇಕಾ, ಯಾವಾಗ ಬಿಡ್ಬೇಕು ಅಂತ. ಬಿಟ್ಬಿಡಪ್ಪ ಅಲ್ಲಿಂದ ಅಂದ್ರೆ. ಬಂದು ಟ್ರಾಫಿಕ್ ಅಲ್ಲಿ ಸಿಗಾಕಬಿಟ್ಟೆ ಗುರು. ಯಾಕಪ್ಪ ಈ ಜೀವನ ಅನ್ನಿಸ್ಬಿಡ್ತು ಗುರು. ಟ್ರಾಫಿಕ್ ಅಯ್ಯೋ ಅನ್ಸ್ಬಿಡ್ತು. ಮುಂಬೈದು ಟ್ರಾಫಿಕ್ ನೋಡಿನಿಲ್ಲ, ಓಡಿಸ್ಬಿಟ್ರು ಅದನ್ನ. ಆಮೇಲೆ ಒಂದು ಸ್ವೀಟ್ ಇತ್ತು ತಿನ್ಕೊಂಬಂದ್ ಸೈಡ್ ಗಾಲ ಹಾಕ್ಬಿಟ್ಟು, ಮುಂಬೈ ಸವಾಸ ಬೇಡ ಕಣಪ್ಪ, ಇನ್ಮೇಲೆ ಈ ಊರು ಬೇಡ, ಈ ಕೇರಿನೂ ಬೇಡ ಅನ್ನಿಸ್ಬಿಡ್ತು ಗುರು ನನಗೆ. ನಮ್ಮ ಟ್ರಾನ್ಸ್ಪೋರ್ಟ್ ಆಫೀಸರ್ ಫೋನ್ ಹಾಕಿದ್ರೆ ಅಲ್ಲೇ ಇರೋ ಒಂದ್ 5 ನಿಮಿಷ ಆಮೇಲೆ ಹೋಗಿ ಅಂತ ಬಿಲ್ ಹಾಕ್ತಿವಿ ಅಂತ ಹೇಳ್ಬಿಟ್ಟು ಅವ್ರು 1 ಗಂಟೆ ಬಿಲ್ ಮಾಡಿದ್ರು ಗುರು. ಆ ಬಿಲ್ ನ ಇಸ್ಕೊ ಬರೋ ಅಷ್ಟೊತ್ತಿಗೆ ನನಗಂತೂ ಸುಸ್ತಾಗೋಯ್ತು. ಯಾಕಣ್ಣ ಇಷ್ಟು ಲೇಟು ಅಂತ ಕೇಳಿದ್ರೆ, ಇಲ್ಲೆಲ್ಲ ಹಂಗೆ ಕಣಪ್ಪ, ಲೋಡ್ ಆಗೋದು ಒಂದ್ ದಿವಸ, ಹೋಗೋದು ಇನ್ನೊಂದ್ ದಿವಸ, ಭಾನುವಾರ ಅನ್ಲೋಡ್ ಆಗಲ್ಲ, ಆರಾಮಾಗಿ ಹೋಗು ಹಂಗೆ ಹಿಂಗೆ ಅಂತ ಹೇಳಿದ್ರು. ನಾನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ. ಏನಾದ್ರು ಅಲ್ಲಿ ಮಂಗ್ಳೂರ್ ಹೋಗ್ಬೇಕು, ಮಂಗ್ಳೂರಾಗ ಅನ್ಲೋಡ್ ಮಾಡ್ಬಿಟ್ಟು ಟ್ರಾನ್ಸ್ಪೋರ್ಟ್ ಹೋಗ್ಬೇಕು ಅನ್ನೋದು ಒಂದೇ ಮೈಂಡ್ ಸೆಟ್ ಅಲ್ಲಿ ಇದ್ದಿದ್ದು ಗುರು. ಆಮೇಲೆ ನಡೆದಿದ್ದೆಲ್ಲ ನೋಡಿ ಮುಂದೆ ಗೊತ್ತಾಗುತ್ತೆ ನಿಮ್ಗೆ. ಈ ವಿಡಿಯೋನ ಫುಲ್ ನೋಡಿ. ಏನೇ ಮಾಡಿದ್ರು ಸಿಟಿ ಹೇಳಿ ಟೈಮ್ಗಂತೂ ಬಿಡಕ್ಕಾಗಲ್ಲ ಗುರು. ಬೆಂಗಳೂರಿಗಿಂತ ಖತರ್ನಾಕ್ ಆಗೈತೆ ಅನ್ಕೊಂಡೆ. ಸೇಮ್ ಬೆಂಗಳೂರೇನೆ, ಏನು ಚೇಂಜಸ್ ಏನಿಲ್ಲ. ಟ್ರಾಫಿಕ್ ಜಾಸ್ತಿ ಐತೆ, ಅದು ಬೆಂಗಳೂರು ಟ್ರಾಫಿಕ್ ಜಾಸ್ತಿ ಐತೆ ಗುರು. ನಮ್ಮೂರ್ ನಮ್ಗೆ ಎಷ್ಟಾದ್ರೂ ಗನ್ನಲ್ವಾ ಗುರು. ಹೇಳು ಗುರು, ನಮ್ ಬೆಂಗಳೂರು ಪೇಟೆ ಹಂಗಿರಲ್ಲ ಗುರು. ಇದೇ ಬೇರೆ, ನಮ್ ಬೆಂಗಳೂರೇ ಬೇರೆ ಗುರು. ಆದ್ರೆ ಒಂದು ಹೊರ್ತು ಗುರು ನಮ್ಮೂರ್, ನಮ್ಗೆ ಬೆಂಗಳೂರು ಸೂಪರ್ ಆಗೈತೆ. ಸಿಟಿ ಒಳಗೆಲ್ಲ ಓಡಾಡಿದ್ರು ಬೇಜಾರಾಗಲ್ಲ ಗುರು. ಅಷ್ಟೇ ಕ್ಲೀನೆಸ್ ಐತೆ, ಅಷ್ಟೇ ಚೆನ್ನಾಗೈತೆ. ಈ ಊರಂತೂ ನನ್ಗೆ ವರ್ತೇ ಇಲ್ಲ ಗುರು. ನಂಗೆ ಈ ಕ್ಲೀನೆಸ್ ಅಲ್ಲಿ ಮಾತ್ರ ಈ ಊರು ನನಗೆ ಇಷ್ಟನೇ ಆಗಿಲ್ಲ. ಅಲ್ಲಿ ಆಯ್ತು ಗುರು, ಬಂಕಿಗೆ ಹೋದ. ಬಂಕಲ್ಲಿ ಹೋದ್ರೆ ಫುಲ್ ಟ್ಯಾಂಕ್ ಮಾಡು ಗುರು. ಅದು ಹೊಟ್ಟೆ ತುಂಬ ಊಟ ಹಾಕು, ಅದಕ್ಕೇನು ಕೊಡ್ತೇ ಬೇಡ ಅಂತ ಹೇಳ್ದೆ. 4,040 ಚಿಲ್ಲರೆ ಆಯ್ತು ಅಷ್ಟೇನೆ. ಫುಲ್ ಟ್ಯಾಂಕ್ ಮಾಡ್ದೆ. ಅಲ್ಲಿಂದ ನಾನು ಹೊಟ್ಟೆ ಹಸಿದ್ವಲ್ಲ ಗುರು. ಇವಾಗ ಗಾಡಿ ಊಟ ಹಾಕ್ಸಿದ್ಮೇಲೆ ನಾನು ಊಟ ಮಾಡ್ಬೇಕಲ್ವಾ. ಅದಕ್ಕೆ ತಾತಪ್ಪನಿಗೆ ಹೇಳಿ, ತಾತಪ್ಪ ನೋಡ್ಕೋ ಗಾಡಿನ ಅಂತ ಹೇಳಿ ಫುಲ್ ಮೀನ್ಸ್ ಊಟಕ್ಕೆ ಹೋದೆ ಗುರು. ಅದು ಮುಂದೆನೇ ಐತೆ, ಬಂಕ್ ಮುಂದೆನೆ, ಹೈವೇ ಪಕ್ಕದಲ್ಲೇ ಇದೆ ಪೆಟ್ರೋಲ್ ಬಂಕ್ನು. ಅಲ್ಲೇ ಊಟ ಮಾಡ್ಕೊಂಡು ಗಾಡಿ ಮುಂದೆನೆ ನಿಂತ್ಕೊಳತ್ತೆ ಗುರು. ನೋ ಪ್ರಾಬ್ಲಮ್ ಅಲ್ಲಿ. ಅಲ್ಲೇ ನೋಡ್ದೆ ಅದನ್ನ. ಡ್ರಮ್ಗಳೆಲ್ಲ ನೋಡಿದ ತಕ್ಷಣ ಖುಷಿ ಆಗೋಯ್ತು. ನೀರ್ ಅಷ್ಟೊಂದು ಶುದ್ಧವಾಗಿತ್ತು. ಅಲ್ಲಿಂದ ಊಟ ಗಿಟ ಬಂತು ಗುರು. ಚಪಾತಿ ಊಟ 70 ರೂಪಾಯಿ, ಒಳ್ಳೆ ಹೊಡ್ತಿತ್ತು. ಲೈಟ್ ಆಗಿ ಇರೋದ್ರಲ್ಲಿ ಊಟ ಮಾಡ್ಕೊಂಡು ಅಲ್ಲಿಂದ ಹೊರಟಿದ್ದೆ ನಾನು ಖಂಡಾಲ ಘಾಟ್ ರೋಡ್ಗೆ. ಹೈವೇಗೆ ಬಂದಿದ ತಕ್ಷಣ ಒಂದು ಟೋಲ್. ಆ ಟೋಲ್ ಅಲ್ಲಿ ಈ ಗಾಡಿ ಚಾಡ್ಸಿದ್ ಒಂದ್ ಸ್ವಲ್ಪ ಕಿರಿಕಾಯ್ತು. ಅವ್ರು ಫಾಸ್ಟ್ ಆಗಿ ತಿರ್ನಿಲ್ಲ. ಅಲ್ಲಿ ಖಂಡಾಲ ಘಾಟ್ ಫುಲ್ ಜಾಮು ಗುರು. ನಾನು ಅದ್ರ ಮೇಲೆ ಹೋಗೋ ಅಷ್ಟೊತ್ತಿಗೆ ಖಂಡಾಲ ಘಾಟ್ ಒಳಗೆ ಸಾಕಾಗೋಯ್ತು. ಅಲ್ಲೂ ಬೇಜಾರಾಗೋಯ್ತು. ಯಾಕಂದ್ರೆ ಟ್ರಾಫಿಕ್ ಸಿಕ್ಕಾಬಿಟ್ಟೆ ಗುರು. ನೈಟ್ ಅಲ್ಲಂತೂ ಬೆಜ್ಜನ್ ಟ್ರಾಫಿಕ್ ಗುರು. ಆಮೇಲೆ ಇಲ್ಲಿ ಫಾಸ್ಟ್ ಆಗಿ ಕಟ್ ಆಗೋದು 371 ರೂಪಾಯಿ ಫಾಸ್ಟ್ ಆಗಿ ಕಟ್ ಆಗುತ್ತೆ ಗುರು. ಇಲ್ಲಿಂದ ನಾನೇನ್ ಮಾಡೋರು ನೈಟ್ ಅಲ್ಲೇ ನೋಡಿದೆ. ಆದ್ರೆ ಇವಾಗ ಒಂದ್ ಸ್ವಲ್ಪ ಜಲ್ದಿ ಟೈಮ್ ತಗೊಂಡು ನೋಡ್ತಾ ಇದ್ದೀನಿ. ಇವಾಗ ಬಂದಿದ್ದು ಸುಮಾರು ಒಂದು 11:30-12 ಗಂಟೆಗೆ ಘಾಟ್ ಒಳಗಿದ್ದೆ ಗುರು. ಮೇಲ್ಗಡೆ ಫುಲ್ ಟ್ರಾಫಿಕ್ ಮಾತ್ರ ಜಾಮ್ ಗುರು. ಇಲ್ಲಿಂದ ಹಿಡಿದು ಮೇಲ್ಗಡೆ ತಗೊಂಡು ಜಾಮ್ ಆಗಿತ್ತು. ಅಲ್ಲಿ ಫ್ರೀ ಅಂತ ಸಿಕ್ಕಿದೆ, ಸ್ವಲ್ಪ ಮೂವ್ ಮಾಡ್ಕೊಂಡು ಬರೋ ಅಷ್ಟೊತ್ತಿಗೆ. ಆದ್ರೆ ಗಾಡಿಗಳು ಮಾತ್ರ ಗುರು ಹತ್ತುತ್ತವೆ ಎಲ್ಲ. ಫಸ್ಟ್ ಅಲ್ಲೇ ಹತ್ತುತ್ತವೆ ಗುರು ಗಾಡಿ. ಎಲ್ಲೋ ನನ್ನ ಗಾಡಿ ಟೆನ್ನೇಜ್ ಇಲ್ಲ, ಕಮ್ಮಿ ಟೆನ್ನೇಜು, ಪಾಸಿಂಗ್ ಲೋಡ್. ಎಲ್ಲಾ ಗಾಡಿ ಪಾಸಿಂಗ್ ಲೋಡೇನೆ, ಯಾವ ಟೆನ್ನೇಜ್ ಆಗಲ್ಲ ಗುರು. ಇಲ್ಲಿ ಖಂಡಾಲ ಘಾಟಲ್ಲಿ ಪಿನ್ ಟು ಪಿನ್ ಚೆಕ್ ಮಾಡ್ತಾರೆ. ನೋಡ್ಕೊಂಡು ಹುಷಾರಾಗಿ ಬನ್ನಿ. ದಾರಿಗಳು ಅವೇ ಗುರು. ಕಾಲ್ದಾರಿಗಳು ಯಾರು ನಮ್ಮ ಡ್ರೈವರ್ಗಳು ಮಾಡ್ದಲೇ ಇಲ್ಲ. ಎಲ್ಲ ದಾರಿಗಳು ಅವೇ. ಆದ್ರೂ ಏನಕ್ಕೆ ಬೇಕು, ನಮ್ಮ ಹುಷಾರ್ ನಮ್ಮ ಕೈಲಿರ್ಬೇಕು. ನಾವು ಕರೆಕ್ಟ್ ಆಗಿದ್ದಾಗ ಮುಂದೆ ಇರೋರು ನಮಗೂ ಮಾತಾಡಕ್ ಆಗಲ್ಲ. ಯಾಕಂದ್ರೆ ನಮಗೂ ಭಯ ಇರಲ್ಲ. ಮನ್ಸಲ್ಲಿ ಎದ್ರಕೊಂಡು ಹೋಗೋದ್ಕಿಂತ ಧೈರ್ಯವಾಗಿ ಹೋಗೋದು ನಮಗ್ ತುಂಬಾ ಮುಖ್ಯ ಅಲ್ವಾ. ಯಾಕೆ ಎಲ್ಲರೂ ಸಿಗಾಕಂತೀವ ಅಂತ ಅನ್ಕೊಂಡೇನೆ ಸಿಗಾಕೊಂಡ್ಬಿಡ್ತೀವಿ ನಾವು. ಆ ತೊಂದ್ರೆನೇ ಬೇಡ ನಮ್ಗೆ. ಆರಾಮಾಗಿ ಪಾಸಿಂಗ್ ಲೋಡ್ ಹಾಕೊಂಡು ಆರಾಮಾಗಿ ಹೋಗ್ಬೋದು. ಮುಂದೆ ಬರ್ತೀನಿ. ದೊಡ್ಡದು ಒಂದು ಘಾಟು ಗುರು. ಘಾಟ್ ಅಂದ್ರೆ ಒಂದು ಬೆಟ್ಟ. ಬೆಟ್ಟ ಮ್ಯಾಲಿಂದ ನಿಂತ್ಕೊಂಡು ನೋಡಿದ್ರೆ ಪೂರ್ತಿ ಕಾಣಿಸ್ತದ ಗುರು. ನೋಡಿ ತೋರಿಸ್ತೀನಿ ನೋಡಿ. ನಾನು ನಿಂತಿದ್ದೀನಿ, ನಿಂದ ಕಾಣಿಸ್ತದ ಗುರು. ತುಂಬಾ ಲೈಟ್ಗಳು ಮಿಂಚುಳುತ್ತರ ನಿಂದ ನೋಡಿ ಪೂರ್ತಿ ಕಾಣಿಸ್ತೈತ್ ನೋಡಿ. ಅದು ಬೆಟ್ಟದ ಮ್ಯಾಲ ನಿಂತಿದ್ದೀನಿ. ನೋಡಕ್ಕೆ ಒಂದು ಖುಷಿ ಆಯ್ತು ಗುರು. ಆನಂದ ಆಗೋಯ್ತು. ನನ್ಗೂ ಬೇಜಾರಾಗ್ಲಿಲ್ಲ. ಏನೋ ಟೈಮ್ ಪಾಸ್ ಎಲ್ಲ ಆಯ್ತು. ನಾನು ಚೆಕ್ ಪೋಸ್ಟ್ಗೆ ಗುರು. ಚೆಕ್ ಪೋಸ್ಟ್ ಅಲ್ಲಿ ಬಂದೆ. ಅಲ್ಲಿ ಮತ್ತೆ ಏನಾದ್ರು ವಿಡಿಯೋ ಮಾಡೋಣ, ಗಾಡಿಯವ್ರಿಗೆ ಏನಾದ್ರು ಅನುಕೂಲ ಆಗ್ಲಿ ಅಂತ ಕೇಳಿದೆ. ಅವರು ವಿಡಿಯೋ ಮುಂದೆ ಬರೋಕೆ ಇಷ್ಟಪಡ್ಲಿಲ್ಲ. ಅವರೇ ನನಗೆ ತಿಳಿಸಿದ್ರು, ನೋಡಿ ಟೆನ್ನೇಜ್ ಪಾಸಿಂಗ್ ಏನಿದೆಯೋ ಅದನ್ನ ಹಾಕೊಂಬಂದು, ನಮ್ಮಿಂದ ಏನೇ ತೊಂದರೆ ಇಲ್ಲ. ನೀವೇನಾದ್ರೂ ಓವರ್ ಟೆನ್ನೇಜ್ ಹಾಕೊಂಬಂದು ಪಾಸ್ ಮಾಡ್ಬೋದು, ನಾವೇನಾದ್ರು ಮಾಡ್ಬೋದು ಅಂತ ಹೇಳಿದ್ರೆ ಅದು ನಿಮ್ಮ ಹಣೆ ಬರ. ಸಿಗಾಕೊಂಡ್ರೆ ಫೈನ್ ಗ್ಯಾರಂಟಿ ಆಗ್ತೀವಿ. ಅವಂತೂ ಟೆನ್ನೇಜ್ ಅಂತೂ ಹಾಕಿಲ್ಲ. ನಿದ್ದೆ ಬಂದ್ಬಿಡ್ತು ಗುರು. ಚೆಕ್ ಪೋಸ್ಟ್ ಅಲ್ಲೇ ನಿಲ್ಸಿ, ಸರ್ ನಾನು ಇಲ್ಲೇ ಮಲಿಕಂತಿನಿಂದ ಆರಾಮಾಗಿ ಮಲಿಕೊಳ್ಳಪ್ಪ, ಅದ್ರಲ್ಲಿ ಏನೂ ತೊಂದರೆ ಇಲ್ಲ, ಆರಾಮಾಗಿ ಮಲಿಕೋ, ಬೆಳಿಗ್ಗೆ ಎಷ್ಟೊತ್ತಿಗೆ ಹೋಗ್ತಾ ಅಂದ್ರು. ಸರ್ 5 ಗಂಟೆಗೆಲ್ಲ ಹೊಳ್ತೀನಿ ನಾನು. 5 ಗಂಟೆಗೆ ಹೋಗೋ 11:30 ಎದ್ದಿದ್ದೀನಿ ಗುರು. ಅಲ್ಲಿರೋರು ಯಾರು ಎಬ್ಬರಿಸಿಲ್ಲ. ಎಲ್ಲ ಗಾಡಿಯವ್ರು ಹೊರಟೋಗ್ಬಿಟ್ಟಾರೆ. ನಾನು ಅಲ್ಲಿಂದ ಎಸ್ಕೇಪ್, ನಡಿಯಪ್ಪ ಹೋಗೋಣ ಜಲ್ದಿ ಅಂತ ಮುಂದೆ ಬರ್ತೀನಿ ಬಿಡು. ಒಂದು ದೊಡ್ಡದು ಒಂದು ಬಿಡ್ಸೇಡ ಒಂದು ಕೆರೆ ದೊಡ್ಡದಾಗಿತ್ತು. ನೋಡ್ಕೊಂಡೆ ಸ್ನಾನ ಮಾಡೋಣ, ಯಾ ಕಡೆಯಿಂದ ಇಳಿಯೋಣ ಅಂತ ಪ್ಲಾನ್ ಮಾಡಿದೆ. ನಿನಗಿಲ್ಲರು ಈಜೆಲ್ಲ ಬರಲ್ಲ, ನಡಿಯಪ್ಪ ಸೀದಾ ಹೋಗೋಣ ನಮ್ಮ ಪಾಡಿಗೆ ನಾವು. ಸಮಾಧಾನ ಮಾಡ್ಕೊಂಡು ಹೋಗ್ಬೇಕು ಅಷ್ಟೇ. ನೀನು ಇದ್ರಲ್ಲೆಲ್ಲ ಡೈ ಹೊಡೆಯೋ ಸ್ಟೇಜ್ ಇಲ್ಲ ನಿಂದು ಅಂತ ಹೇಳ್ಬಿಟ್ಟು ಒಂದ್ಸಲ ಈಜಾಡೋದ್ ಕಲಿಬೇಕಾಯ್ತು ಅನ್ಕೊಂಡು ಫೀಲ್ ಮಾಡ್ಕೊಂಡು ಅಲ್ಲಿಂದ ನಾನು ಮುಂದೆ ಬಂದೆ ಗುರು. ಮುಂದೆ ಬಂದ್ರೆ ಗುರು ಬಂತು ನೋಡಿ ಪರೀಕ್ಷೆ. ದೊಡ್ಡದಾಗ ಒಂದು ಪೊಲೀಸರೆಲ್ಲ ಗಾಡಿ ಹಿಡಿತಾವ್ರೆ. ದೂರದಿಂದಾನೆ ನೋಡ್ದೆ. ಸರಿ ಆಯ್ತು ಹಿಡಿಲಿ, ನಮ್ಗೇನ್ ಅಲ್ಲಿ ಏನ್ ಆಗ್ಬೋದು ಅಂತ ಏನ್ ಮಾಡ ಡಾಕ್ಯುಮೆಂಟ್ಸ್ ಎಲ್ಲ ನೋಡಿದ್ರು. ನಂದು ಫುಲ್ ಯೂನಿಫಾರ್ಮ್, ಬೆಲ್ ಬಟನ್ ಪ್ಯಾಂಟು, ಒಂದ್ ಒಳ್ಳೆ ಶರ್ಟ್, ಒಳಗೊಂದು ಟೀ ಶರ್ಟ್
ಹಾಕೊಂಡಿರೋದ್ ನೋಡ್ಬಿಟ್ಟೆ ಸರಿ ಆಯ್ತು ಬೆಂತಟ್ಟಿ ಸರಿ ಹೋಗು ಅಂದ್ರು. ನಮ್ಗುನು ಅವಾಗ ಯಾವ್ದಾರು ಒಂದು ತಪ್ಪು ಅದನ್ನ ಯಾವತ್ತೂ ಹಾಕಲ್ಲ ಅಷ್ಟೊಂದು, ಅಷ್ಟು ಹಾಕಿದಾಗ್ಲೂ ಒಂದ್ ಒಳ್ಳೆ ಕೆಲಸ ಆಗೈತೆ ಅನ್ಕೊಂಡು ಸಮಾಧಾನ ಮಾಡ್ಕೊಂಡು ಹಾರಾಡೋ ಏರೋಪ್ಲೇನ್ ನೆಲದಲ್ಲಿ ಕುಂಡಿಸ್ಬಿಟ್ಟವರಲ್ಲ ಗುರು. ತುಂಬಾ ವರ್ಷ ಆಗೈತಿ ಇಲ್ಲಿ ಕುಂಡಿಸಿದನ್ನ, ಎತ್ತಕ್ಕೂ ಇಲ್ಲ, ಸ್ಟಾರ್ಟು ಆಗಲ್ಲ, ಮುಂದೆನೂ ಹೋಗಲ್ಲ ಗುರು. ಬರೀ ನಿಂತಿರೋ ಜಾಗದಲ್ಲಿ ನಿಂತ್ಕೊಂಡು ಅದಕ್ಕೂ ಬೋರ್ ಹೊಡ್ಬಿಟ್ಟು ಧೂಳು ತುಂಬ್ಕೊಬಿಟ್ಟೈತ್ ಗುರು ಫುಲ್. ಅದನ್ನ ಪಾರ್ಕಿಂಗ್ ಮಾಡ್ಬಿಟ್ಟವ್ರ. ಅದನ್ನ ನೋಡ್ಕೊಂಡು ಸೀದಾ ನಾನು ಬಂದಿದ್ದ ಮುಲ್ಲಾ ಹೋಟ್ಲಿಗೆ ಗುರು. ಮುಲ್ಲಾ ಹೋಟ್ಲಿಗೆ ಬಂದ್ರೆ ಹೊಟ್ಟೆ ತುಂಬಾ ಊಟ ಅಲ್ವಾ ಗುರು, ಅಲ್ಲಿ ಊಟ ಮಾಡ್ಬೇಕಾಯ್ತು. ಬನ್ನಿ ಮುಲ್ಲಾ ಹೋಟ್ಲಿಗೆ ಹೋಗ. ಸೈಡ್ಗೆ ಹಾಕುವ ಕೈ ತೊಳ್ಕೊಂಡು ಕೂತ್ಕೊಂಡಿದ್ದ ಗುರು ಊಟಕ್ಕೆ. ನಾನು ಕರ್ನಾಟಕದ ಊಟಕ್ಕೂ ಬಾಂಬೆಗೆ ಊಟಕ್ಕೂ ತುಂಬಾ ಅಜಗಜಾಂತರ ವ್ಯತ್ಯಾಸ ಐತೆ ಗುರು. ಒಂದ್ ದಾಲು, ಒಂದ್ ಚಪಾತಿ, ಆ ಪ್ರೈಸ್, ಹೊಟ್ಟೆ ತುಂಬಾ ಊಟ ಗುರು. ನಾನು ಹೋಟ್ಲು ಸುತ್ತಲೂ ನೋಡ್ತೀನಿ ಗುರು, ಏನ್ ರಶ್ ಗುರು ಆ ಹೋಟ್ಲಲ್ಲಿ. ಮುಲ್ಲಾ ಹೋಟ್ಲು ಅಂತ ಹೆಸರುವಾಸಿ ಆಗಿರೋದು ಇದಕ್ಕೆ. ಇವಣ್ಣ ನೋಡ ನನ್ನನ್ನೇ ಗುರಾಯಿಸ್ತಾ ಇತ್ತು ಕಣಪ್ಪ. ಅಲ್ಲಿಂದ ಏನ್ ಮಾಡಿದೆ, ಬಿಲ್ಲೆಲ್ಲ ಕೊಟ್ಬಿಟ್ಟೆ. ಆಚೆ ಬರ್ಬೇಕಾದ್ರೆ ಒಬ್ರು ಸ್ನೇಹಿತರು ಸಿಕ್ಕಿದ್ರು, ಅವರು ಸಬ್ಸ್ಕ್ರೈಬರ್ ನಮ್ಮವರು. ಅಣ್ಣ ಅಂದ್ರು, ಕೂಗುರು, ಮಾತಾಡಿಸ್ರು. ನಾನು ಅವ್ರ ಹತ್ರ ಮಾತಾಡಿಸ್ದೆ. ಒಳ್ಳೆ ಒಂದು ಸ್ನೇಹ ಬಾಂಧವ್ಯ, ಇದೇ ಪ್ರೀತಿ ಇರ್ಲಿ ನಿಮ್ದು. ಸದಾಕಾಲ ಯಾವಾಗ್ಲೂ ಜೊತೆಲಿ ಇರ್ತೀನಿ, ಯಾವಾಗ್ಲೂ ನಿಮ್ಮ ಚಿರಋಣಿಯಾಗಿರ್ತೀನಿ. ನನ್ನ ಪಯಣ ಮಂಗಳೂರಿಗೆ ಗುರು. ಸೀದಾ ಮಂಗಳೂರು ಹೋಗ್ಬೇಕಾಯ್ತು. ಹಂಗೂ ಹಿಂದೆನೂ ಬಿಡ್ಲಿಲ್ಲ ಅವ್ರು. ನನ್ನ ಫ್ರೆಂಡ್ ಹಿಂದೆ ಬಂದ್ರು. ಅವರು ಫೋನ್ ನಂಬರ್ ಕೇಳಿದ್ರು, ಕೊಡ್ತೀನಿ ಬಿಡ್ರಿ ಇನ್ನೊಂದ್ಸತಿ ಬಂದಾಗ ಅಂದೆ. ಇದ್ರೆ ಕೊಡ್ರಿ ನಮ್ಗೆ ಅಂದ್ರು. ಇಲ್ಲ ಕಂಡ್ರೆ ಅಲ್ಲಿ ನೋಡ್ರಿ ನನ್ನ ಗಾಡಿ ಅದೇನೆ, ಯಾವತ್ತಾರು ಈ ಕಡೆ ಬರ್ತೀನಿ ಅಂತ ಹೇಳಿದ್ರು. ಹೇಳ್ಬಿಟ್ಟು ರೈಟ್ ಸೈಡ್ ನೋಡ್ತೀನಿ ಗುರು, ಒಂದ್ ಗಾಡಿ ಟಚ್ ಆಗ್ಬಿಡೈತೆ. ಯಾಕೋ ಹೊಟ್ಟೆ ಎಲ್ಲ ಹೊಡೆದೋಗ್ಬಿಡ್ತು. ನಮ್ಗೆ ಈ ತರ ಹೊಟ್ಟೆ ಇರ್ಬೇಕಾರೆ ಓನರ್ಗೆ ಎಷ್ಟು ನೋವಾಗಿರ್ಬೇಕು ಅಂತ ಅಲ್ಲಿಂದ ಬಂದಿದ್ದು ನಾನು ಸೀದಾ ಮಂಗಳೂರು ರೋಡ್ಗೆ ಗುರು. ಬನ್ನಿ ಮಂಗಳೂರು ಹೋಗೋಣ. ಕತ್ಲೆ ಆಗಿದ ತಕ್ಷಣ ನನ್ನ ಗಾಡಿ ಹೊಟ್ಟೆ ಹಸಿತೈತೆ ಅಂತ ಗುರು. ಅದಕ್ಕೆ ಫುಲ್ ಟ್ಯಾಂಕ್ ಡೀಸೆಲ್ ಮಾಡ್ಸೋಣ ಬಂದ್ಬಿಡಿ. ಎಷ್ಟು ಹಿಡಿಸ್ತೈತೆ ನೋಡೋಣ ಈ ಫುಲ್ ಟ್ಯಾಂಕು. ಬನ್ನಿ ತೋರಿಸ್ರು. ಕರೆಕ್ಟಾಗಿ 3,000 ಚಿಲ್ಲರೆ ಡೀಸೆಲ್ ಹಿಡಿಸ್ತು ಗುರು. ಅಷ್ಟೇನೆ, ಜಾಸ್ತಿ ಏನು ಹಿಡಿಸ್ಲಿಲ್ಲ. ಬರೋ 3,000 ಚಿಲ್ಲರೆ, 3,418 ರೂಪಾಯಿ ಡೀಸೆಲ್ ಹಿಡಿಸ್ತು. ಅಲ್ಲಿಂದ ಹೊಲ್ಟೆ ಗುರು. ನಾನು ಈ ರೋಡ್ ಪೂರ್ತಿ ಘಾಟ್ ಸೆಕ್ಷನ್ ಗುರು, ಸಿಂಗಲ್ ಆಗಿ ಹೋಗ್ತಾ ಇದ್ದೀನಿ. ಅದನ್ನೇ ಹೇಳ್ದಲ್ಲ, ಭೂತವಿಲ್ಲ ಪಿಚಾಚಿ ಇಲ್ಲ ಇದ್ದರು ಇಲ್ಲಿಲ್ಲ ಅಣ್ಣ ಅಂತ ಹೋಗ್ತಾ ಇರೋದು ನಮ್ ಗಾಡಿ ಜೊತೆ. ಫುಲ್ ಸಿಂಗಲ್ ರೋಡ್ ಗುರು ಇದು. ಆ ಘಾಟ್ ಮಧ್ಯದಲ್ಲಿ ಒಂದೇ ಒಂದು ಹೋಟ್ಲ್ ಇತ್ತು ಗುರು. ಅಲ್ಲಿ ಹೋದೆ, ಊಟ ಕೇಳ್ದೆ. ಇಲ್ಲಪ್ಪ ಊಟ ಖಾಲಿ ಆಗೋಯ್ತು ಅಂದ್ರು. ಆಮೇಲೆ ಆಚೆ ನಿಂತ್ಕೊಂಡು ಏಷ ಮಾಡ್ತಾ ಇದ್ದೆ. ಆಮೇಲೆ ಅವರೇ ಕರೆದ್ರು, ಇರಪ್ಪ ಒಂದು 5 ನಿಮಿಷ ನಮ್ಮ ಮನೆಯವ್ರಿಗೆ ಕರೆದ್ಬಿಟ್ಟು ಅಡಿಗೆ ಎಗ್ ರೈಸ್ ಮಾಡ್ಕೊಡ್ತೀವಿ, ಮನೇಲಿ ಊಟ ಇದೆ ಅಂತ ಹೇಳಿದ್ರು. ಅಲ್ಲೇ ಕುಂಡಿಸ್ಕೊಂಡ್ರು. ನಾನು ಅವ್ರ ಜೊತೆ ಜಾಲಿಯಾಗಿ ಮಾತಾಡ್ಕೊಂಡು ನನಗೂ ಇಷ್ಟ ಆಯ್ತು. ಅದೃಷ್ಟನೂ ಮಾಡಿರ್ಬೇಕಲ್ಲ ಗುರು, ಅರ್ಧ ರಾತ್ರಿ ಊಟ ಸಿಗೋಕ್ಕೋಸ್ಕರ. ಆಮೇಲೆ ಮಾಡಿ ಎಗ್ ರೈಸ್ ನೋಡಿ ಕೊಟ್ಟಿದ್ದಾರೆ. ಊಟ ಮಾಡ್ಬೇಕಾದ್ರೆ ಮನೆ ಊಟ ಜ್ಞಾಪನ ಬಂದ್ಬಿಡ್ತು ಗುರು. ಅಷ್ಟು ಚೆನ್ನಾಗಿತ್ತು ಊಟನು, ನನಗೂ ಇಷ್ಟ ಆಯ್ತು. ಜಲ್ದಿ ಊಟ ಮಾಡ್ಕೊಂಡೆ. ಅಲ್ಲಿಂದ ಇಲ್ಲಿ ಬಂದ್ಬಿಟ್ಟು ಕೂತ್ಕೊಂಡು ಯೋಚನೆ ಮಾಡ್ತಾ ಇದ್ದೀನಿ, ಎಲ್ಲೋಗಿ ಇಲ್ಲೇ ಮಲಿಕೊಂಡು ಹೋಗೋದಾ, ಎಲ್ಲೋಗೋದು ಅನ್ನೋದು ಯೋಚನೆ ಆಗ್ಬಿಡ್ತು. ಆಮೇಲೆ ಯಾಕೋ ಮನ್ಸ್ ಕೇಳಿಲ್ಲ ಗುರು, ಸೀದಾ ಬಂದಿದ್ದೆ ನಾನು ಮಂಗಳೂರಿಗೆ ಬಂದು ಬೆಳಗ್ಗೆ ಫೋನ್ ಮಾಡ್ಬಿಟ್ಟು ಸ್ಪಾಟ್ಗೆ ಹೋಗ್ತೀನಿ ಗುರು. ನೋಡಕ್ಕೆ ಕಣ್ಣು ಸಾಲದು ಗುರು. ಅವ್ರು ತುಂಬಿದ ಕುಟುಂಬಕ್ಕೆ 1 ಲೋಡ್ ಸೋಪು, ಶಾಂಪು ಅಷ್ಟೊಂದು ತಾಂಬೇಕಾಗುರು ಅನ್ನಿಸ್ಬಿಡ್ತು. ಆದ್ರೆ ಅವ್ರದ್ದೊಂದು ಮನೆ ಎಲ್ಲ ವಿಡಿಯೋ ಮಾಡ್ಕೊಂಡು ಆ ಕುಟುಂಬನೆಲ್ಲ ನೋಡ್ಕೊಂಡು ನನಗೆ ನನ್ನ ಕುಟುಂಬ ಜ್ಞಾಪನ ಬಂದ್ಬಿಡ್ತು. ಹೇಳಲ್ವಾ ಡ್ರೈವರ್ಗಳು ಜೀವನ ಎಲ್ಲಾದ್ರು ಒಂದು ತುಂಬಿದ ಕುಟುಂಬ ನೋಡಿದ್ರೆ ಒಂಥರ ಅವ್ರಿಗೂ ಒಂಥರ ಮನ್ಸು ಬೇಜಾರಾಗುತ್ತೆ ಅನ್ನೋದ್ರಲ್ಲಿ ಆ ಜಾಗದಲ್ಲಿ ನನಗಾಯ್ತು. ಅವ್ರು ಆಮೇಲೆ ಬಾರಪ್ಪ ತಿಂಡಿ ತಿನ್ನು, ನನಗೂ ಒಂಥರ ಖುಷಿ ಅವ್ರ ಕೈಯಲ್ಲಿ ಊಟ ಮಾಡಕ್ಕೆ. ಯಾಕಂದ್ರೆ ಅವ್ರ ಕುಟುಂಬದಲ್ಲಿ ಮಧ್ಯದಲ್ಲಿ ನಿಂತ್ಕೊಂಡು ತಿನ್ನಿಲ್ಲ ಅಂದ್ರೆ ಹೆಂಗೆ ಗುರು. ಆಮೇಲೆ ತಂದ್ಕೊಟ್ರು ಗುರು, ಅವ್ರ ಅವಲಕ್ಕಿನೂ ಉಪ್ಪಿಟ್ಟು ತಂದ್ಕೊಟ್ರು. ಮಾತಾಡಿಸ್ತಾ ಚೆನ್ನಾಗಿ, ಅವರು ನನ್ನ ಚೆನ್ನಾಗಿ ಮಾತಾಡಿದ್ರು. ಖುಷಿ ಆಯ್ತು ನನಗೆ ಅವ್ರು ಮಾತಾಡಿದ್ರು. ಆಮೇಲೆ 5 ನಿಮಿಷಕ್ಕೆ ಪೂರ್ತಿ ಐಟಮ್ ಇಳಿಸ್ಬಿಟ್ರು ಗುರು. ಟ್ರಾನ್ಸ್ಪೋರ್ಟ್ ಅವ್ರು ಭಾನುವಾರ ಖಾಲಿನೇ ಆಗಲ್ಲ ಅಂದ್ರು. ನನಗೆ 2 ಖುಷಿ ಆಗೋಯ್ತು ಭಾನುವಾರ ಖಾಲಿ ಆಗಿತ್ತು. ಯಾಕಂದ್ರೆ ನಾನು ಫ್ರೆಶ್ ಅಪ್ ಆಗ್ಬೇಕು, ನಾನು ಇವಾಗ ಕಟಿಂಗ್ ಶೇವಿಂಗ್ ಎಲ್ಲ ಮಾಡಿಸ್ಕೋಬೇಕು. ಇಲ್ಲಿಂದ ಹೊರಡ್ಬೋದಲ್ಲ ಆರಾಮಾಗಿ. ಸೋಮವಾರ ಏನಾದ್ರು ಲೋಡ್ ನೋಡ್ಕೊಂಡು ಹೋಗ್ಬೋದಲ್ಲ ಗುರು. ಅಲ್ಲಿಂದ ನಾನು ಮಂಗಳೂರು ನನಗೆ 12 ಕಿಲೋಮೀಟರ್ ಗುರು. ಅದೊಂದು ಹಳ್ಳಿ ಅಲ್ವಾ. ಅಲ್ಲಿಂದ ನಾನು ಮಂಗಳೂರಿಗೆ ಹೊರಟೆ. ಮುಂದಿನ ಸಂಚಿಕೆಯಲ್ಲಿ ಸಿಗ್ತೀನಿ. ನಿಮ್ಮ ಸಂಚಾರಿ ಚಾಲಕ. ಈ ವಿಡಿಯೋ ಇಷ್ಟ ಆದ್ರೆ ಕಮೆಂಟ್ ಅಲ್ಲಿ ತಿಳಿಸಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸಂಚಾರಿ ಚಾಲಕ. ನೀವು ಸಪೋರ್ಟ್ ಮಾಡಿದ್ರೆ ಇನ್ಯಾರು ಮಾಡ್ತಾರೆ? ಮಾಡ್ತಿರಲ್ವಾ? ಖಂಡಿತ ಮಾಡ್ತೀರಾ. ಸಪೋರ್ಟ್ ಮಾಡಿ.